ನಮಸ್ಕಾರ, ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ರಫೀಕ್ ಅಹಮದ್. ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನ ತುಪ್ಪದಹಳ್ಳಿ ಪೂಜಾ ಸಿದ್ದಪ್ಪರವರು ಬಿಜೆಪಿ ಪಕ್ಷದ ಮಂಡಲದ ಉಪಾಧ್ಯಕ್ಷರ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ಹಿನ್ನೆಲೆಯಿಂದ ಜಗಳೂರು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ಎಚ್ ಪಿ ರಾಜೇಶ್ರವರು ರಾಜೀನಾಮೆಯನ್ನು ಹಿಂಪಡೆಯುವಂತೆ ಮನವೊಲಿಸಿದ ನಂತರ ತುಪ್ಪದಹಳ್ಳಿ ಪೂಜಾ ಸಿದ್ದಪ್ಪರವರು ನಮ್ಮ ಮಾಧ್ಯಮಕ್ಕೆ ಮಾಹಿತಿಯನ್ನು ನೀಡಿದರು. ಸರ್ ಹೇಳಿ ಸರ್, ಇವತ್ತು ಮಾಜಿ ಶಾಸಕರಾದ ಎಚ್ ಪಿ ರಾಜೇಶ್ರವರು ನಿಮ್ಮ ಭೇಟಿ ನೀಡಿದ ಮನವೊಲಿಸೋಕೆ ಪ್ರಯತ್ನ ಮಾಡಿದರು. ತಾವು ಇದಕ್ಕೆ ಏನು ಹೇಳಕ್ಕೆ ಬಯಸ್ತಾ ಇರಿ? ಏನು ಈ ವಾರದ ಕೆಳಗೆ ನಾನು ಬಿ ಜೆ ಪಿ ಪಕ್ಷದಲ್ಲಿ ಅಂದರೆ ದಶಕಗಳ ಕಾಲ ನಾನು ಏನು ಬಿ ಜೆ ಪಿ ಪಕ್ಷದಲ್ಲಿ ಪ್ರಾಮಾಣಿಕವಾಗಿ ನಾನು ಕೆಲಸ ಮಾಡಿದಂಥ ವ್ಯಕ್ತಿ, ಈ ಒಂದು ಎಸ್ ಸಿ ಮೋರ್ಚಿ ಉಪಾಧ್ಯಕ್ಷರ ವಿಚಾರವಾಗಿ ನಾನು ನನ್ನ ಮಾತು ಪರಿಗಣನೆ ತಗೊಳ್ಳಿಲ್ಲ ಅನ್ನೋ ಒಂದು ಉದ್ದೇಶಕ್ಕೆ ನಾನು ರಾಜೀನಾಮೆ ನೀಡಿದ್ದು ಇದೆಲ್ಲ ನಿಜ. ಆದರೆ ನಾನು ಕೂಡ ಈ ವಿಚಾರವಾಗಿ ನಾನು ಯಾವ ಪಕ್ಷ ಸಂಘಟನೆಯಲ್ಲೂ ನಾನು ಅಂದಿನಿಂದಲೂ ಕೂಡ ನಾನು ಬಂದಿಲ್ಲ. ಇವತ್ತು ನಮ್ಮ ಮನೆಗೆ ನಮ್ಮ ಮಾಜಿ ಶಾಸಕರಾದ ಎಚ್ ಪಿ ರಾಜೇಶ್ವರನವರು ಕೂಡ ಬಂದು ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತನಾಗಿ ಉರುಳು ಸೇವೆ ಮಾಡಿದಂಥ ಉದಾಹರಣೆಗಳೆಲ್ಲ ಅವರು ಹೇಳಿದ್ದಾರೆ. ಪಕ್ಷ ಗೆಲ್ಲಲಿಕ್ಕೆ ಉರುಳು ಸೇವೆ ಮಾಡಿದ್ದೀವಿ. ಈ ನಮ್ಮ ತಾಲೂಕಿನ ನಾಡಿನ ಹೆಸರಾದಂಥ ದೇವಸ್ಥಾನಗಳಿಗೆ ಹೋಗಿ ಬಿ ಜೆ ಪಿ ಪಕ್ಷ ಗೆಲ್ಲ ಅನ್ನೋ ಒಂದು ಉದ್ದೇಶದಿಂದ ನಾನಾ ರೀತಿ ಪ್ರಯತ್ನಗಳು ಮಾಡಿ ನಾವು 0ಯಿಂದ ಎಸ್ ಸಿ ಒಳಗೆ ಬಿ ಜೆ ಪಿ ಅಂತ ಅಂದರೆ ಓಟ್ ಹಾಕೋದ ಗೊತ್ತಿರಲಂಥ ಸಂದರ್ಭದಲ್ಲಿ ನಾವು ಪ್ರತಿ ನಮ್ಮ ಜಗಳೂರು ವಿಧಾನಸಭಾ ಸಭಾ ಕ್ಷೇತ್ರದ ಪ್ರತಿ ಗ್ರಾಮಕ್ಕೆ ಹೋಗಿ ಮನ ಮುಟ್ಟೋ ಆ ರೀತಿಯಲ್ಲಿ ನಾವು ಪಕ್ಷ ಸಂಘಟನೆ ಮಾಡಿದಂಥ ನಮ್ಮಗಳಿಗೆ ನೋವಾಗಿದೆ. ಈ ಎಸ್ ಸಿ ಮೋರ್ಚೆ ಪದಾಧಿಕಾರಿಗಳ ನೇಮಕದಲ್ಲಿ. ಹಾಗಾಗಿ ನಾವು ರಾಜೀನಾಮೆ ಕೊಟ್ಟಿದ್ದೀನಿ. ಮಾಜಿ ಶಾಸಕರು ಕೂಡ ಬಂದು ಹೋಲಿಸಿದ್ದಾರೆ. ಆದರೂ ಕೂಡ ನಾನು ಕಾದು ನೋಡ್ತೀವಿ. ಹಾಗಾಗಿ ಪಕ್ಷ ನಿಷ್ಠೆ ಕಂಡು ಹಲವಾರು ಜನ ನನಗೆ ದೂರವಾಣಿ ಮೂಲಕ ನನಗೆ ಕರೆ ಮಾಡ್ತಿದ್ದಾರೆ. ಇನ್ನೂ ನಾನು ಕಾದು ನೋಡೋವಂಥ ತವಕದಲ್ಲಿದ್ದೀನಿ. ಮುಂದಿನ ದಿನಗಳಲ್ಲಿ ಇನ್ನು ಕಾದು ನೋಡ್ತೀವಿ ಸರ್.